ರಾಷ್ಟ್ರೋತ್ಥಾನ ಪರಿಷತ್ತಿನ ವಿವಿಧ ಪ್ರಕಲ್ಪಗಳಲ್ಲಿ ಶಿಕ್ಷಣ ಬಹಳ ಪ್ರಮುಖವಾದ್ದು. ಇದೀಗ ರಾಜ್ಯದಲ್ಲಿ 17 CBSE ಶಾಲೆಗಳು, 9 ರಾಜ್ಯ ಪಠ್ಯಕ್ರಮದ ಶಾಲೆಗಳು ನಡೀತಾ ಇದೆ. 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ಶಿಕ್ಷಣ ಅಂದರೆ ಬರೀ ಓದೋದು, ಬರೆಯುವುದು ಅಥವಾ ಲೆಕ್ಕ ಮಾಡೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಕೆಲಸ ತಗೊಂಡು ಜೀವನ ನಡೆಸೋದು ಅಷ್ಟೇ. ಶಿಕ್ಷಣ ಅಂದರೆ ಮನುಷ್ಯನ ಸರ್ವಾಂಗೀಣ ಉನ್ನತಿ ಆಗಿ, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಮ್ಯಾನ್ ಅಂತ ಹೇಳ್ತಾರೆ. ವ್ಯಕ್ತಿ ನಿರ್ಮಾಣ ಅಂತ ಹೇಳ್ತಾರೆ ಕನ್ನಡದಲ್ಲಿ. ವ್ಯಕ್ತಿ ಸರಿಯಾದರೆ ಸಮಾಜ ಸರಿಯಾಗುತ್ತೆ, ಸಮಾಜ ಸರಿಯಾದರೆ ದೇಶ ಸರಿಯಾಗುತ್ತೆ. ಈ ನಂಬಿಕೆಯಿಂದ ರಾಷ್ಟ್ರೋತ್ಥಾನ ಪರಿಷತ್ತು 60 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದೆ. ಇದೀಗ ರಾಷ್ಟ್ರೋತ್ಥಾನ ಪ್ರಾರಂಭ ಆಗಿ 60ನೇ ವರ್ಷ, ಷಷ್ಠಾಬ್ದಿ. ಈ ಸಂದರ್ಭದಲ್ಲಿ ನಮ್ಮ ಸಂಕಲ್ಪ ಇರುವುದು, ಪ್ರತಿ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆ ಮಾಡಬೇಕು. ಆ ಶಾಲೆ ಮುಖಾಂತರ ಸುತ್ತಮುತ್ತಲಿನ ಮಕ್ಕಳಿಗೆ ಮಾನವೀಯ ಶಿಕ್ಷಣ, ಮೌಲ್ಯಯುತ ಶಿಕ್ಷಣ, ನಮ್ಮ ಸಂಸ್ಕೃತಿ ಪರಂಪರೆಯ ಶಿಕ್ಷಣ, ಅವರ ಭಾವನಾತ್ಮಕವಾದಂಥ ಶಿಕ್ಷಣ ಇದೆಲ್ಲ ದೊರಕಬೇಕು ಅಂತ. ಅದಕ್ಕೋಸ್ಕರ ಮಂಗಳೂರಿನಲ್ಲಿ 2023ರಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಯಿತು. ಇಲ್ಲಿ ಸುಮಾರು 3 ಎಕರೆಗಿಂತ ಹೆಚ್ಚು ಜಾಗ, ವಿಶಾಲವಾದಂಥ ಕಟ್ಟಡ, ಮೈದಾನ, 40ಕ್ಕೂ ಹೆಚ್ಚು ಕೊಠಡಿಗಳು ಈಗಿದೆ, ಲೈಬ್ರರಿ ಇದೆ, ಲ್ಯಾಬ್ ಇದೆ ಮತ್ತು ಎಲ್ಲ ಥರದ ವ್ಯವಸ್ಥೆಗಳು ಇಲ್ಲಿ ಇದೆ. ಜೊತೆಗೆ ಉತ್ತಮ ಶಿಕ್ಷಕರನ್ನು ನಾವು ಪಡೆದಿದ್ದೇವೆ. ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಶಿಕ್ಷಣ, ನಾನು ಈಗಾಗಲೇ ಹೇಳಿದಾಗೆ, ಆ ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಪಂಚಮುಖಿ ಶಿಕ್ಷಣವನ್ನು ಗಮನದಲ್ಲಿಟ್ಕೊಂಡಿದ್ದೀವಿ. ಪಂಚಮುಖಿ ಅಂದರೆ ಒಂದು ಭೌತಿಕ, ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್. ಮನುಷ್ಯ ಏನೇ ಆಗಬೇಕಾದ್ರೂ ಅವನ ದೈಹಿಕ ಶಕ್ತಿ ಅವನ ಹತ್ರ ಜಾಸ್ತಿ ಆಗಬೇಕು. ಅದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ, ಶಾರೀರಿಕ ಶಿಕ್ಷಣವನ್ನು ನಾವು ವಿಶೇಷವಾಗಿ ನಮ್ಮ ಶಾಲೆಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಆಗಬೇಕು. ಮನುಷ್ಯನಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಆಗಬೇಕು. ಏನೇ ಇದ್ರೂ ಬುದ್ಧಿಶಕ್ತಿ ಜಾಸ್ತಿ ಇಲ್ಲದಿದ್ದರೆ ಆ ವ್ಯಕ್ತಿ ಉತ್ತಮ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೂ ಇಲ್ಲಿ ಎಲ್ಲ ಥರದ ವ್ಯವಸ್ಥೆಗಳು ನಾವು ಜೋಡಿಸ್ಕೊಂಡಿದ್ದೇವೆ. ಆಧುನಿಕ ಪದ್ಧತಿಯಲ್ಲಿ ಇಂಟ್ರ್ಯಾಕ್ಷನ್ ಬೋರ್ಡ್ ಇರ್ಬೋದು, ಅಥವಾ ಉತ್ತಮ ಭಾಷೆಗಳ ಕಲಿಕೆ ಇರ್ಬೋದು, ಈ ರೀತಿ ಅನೇಕ ಸಂಗತಿಗಳನ್ನು, ಮ್ಯಾಥ್ಸ್ ಲ್ಯಾಬ್ ಇರ್ಬೋದು, ಎಲ್ಲ ಥರದ ಲ್ಯಾಬ್ಗಳಿರ್ಬೋದು, ಲೈಬ್ರರಿ ಇರ್ಬೋದು, ಅವನ ಇಂಟೆಲೆಕ್ಚುಯಲ್ಸನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಇಮೋಷನ್, ಭಾವನಾತ್ಮಕವಾಗಿ. ಭಾವನಾತ್ಮಕ ಅಂದರೆ ಬಹಳ ಪ್ರಮುಖವಾಗಿ ನನ್ನ ಜೀವನದ ಒಂದು ಉದ್ದೇಶ, ಆ ಮಗುವಿಗೆ ನಾನು ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು, ರಾಷ್ಟ್ರೀಯತೆ ನನ್ನಲ್ಲಿ ಬರಬೇಕು, ರಾಷ್ಟ್ರ ಪ್ರಜ್ಞೆ ಬರಬೇಕು, ದೇಶಕ್ಕೋಸ್ಕರ ನಾನೇನಾದರೂ ಮಾಡಬೇಕು. ಇದು ಸಹಜವಾಗಿ ನಮ್ಮ ಹತ್ರ ಇದೆ. ಅದನ್ನು ಉದ್ದೀಪನ, ಜಾಗೃತಿಗೊಳಿಸುವಂಥ ಕೆಲಸ ಶಾಲೆಯಿಂದ ಆಗಬೇಕು. ಆ ಮಕ್ಕಳಲ್ಲಿ ಮಹಾಪುರುಷರ ಜೀವನ ಚರಿತ್ರೆ, ಅಥವಾ ನಮ್ಮ ದೇಶಕ್ಕೆ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಜನ ಸ್ವಾತಂತ್ರ್ಯ ಬಂತು, ಅಥವಾ ಇವತ್ತಿನ ದಿನಗಳಲ್ಲಿ ನಮ್ಮ ಸೈನಿಕರು ಯಾವ ರೀತಿಯಲ್ಲಿ ಗಡಿಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಎಂಥ ಪರಿಸ್ಥಿತಿಯಲ್ಲಿ, ಇದೆಲ್ಲ ಮಕ್ಕಳಿಗೆ ಹೇಳಿದಾಗ ದೇಶಭಕ್ತಿ ಮತ್ತು ಸಮಾಜದ ಬಗ್ಗೆ ಅವರಿಗೆ ಗೌರವ ಜಾಸ್ತಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಸಾಮಾಜಿಕತೆಯು ಅವ್ರಿಗೆ ಗೊತ್ತಾಗಬೇಕು. ಕೇವಲ ಓದುವುದು ಅಷ್ಟೇ ಅಲ್ಲ, ಸಮಾಜದ ಆಗು ಹೋಗುಗಳು, ಇತಿಮಿತಿಗಳು, ಸಮಾಜದಲ್ಲಿ ಏನಾಗ್ತಾ ಇದೆ. ಇವತ್ತು ಅನೇಕ ಕಡೆ ನಮ್ಮ ದೇಶದ ಇನ್ನೊಂದು ಭಾಗದಲ್ಲಿ ಏನೋ ಒಂದು ಆದರೆ ಅದಕ್ಕೆ ನಾವು ಸ್ಪಂದನ ಮಾಡದಂಥ ಸ್ಥಿತಿ ಆಗಬಾರ್ದು. ಆದರೆ ನಮ್ಮ ದೇಶದ ವಿಶೇಷತೆ ಅಂದರೆ, ಎಲ್ಲೋ ಒಂದು ಕಡೆ ಭೂಕಂಪ ಆಯಿತು ಅಥವಾ ಏನೋ ಒಂದು ಅನಾಹುತ ಆಯಿತು, ತಕ್ಷಣ ನಮ್ಮ ಜನರು ಕೂಡ ಸ್ಪಂದನೆ ಮಾಡ್ತಾರೆ. ಇದು ಸಾಮಾಜಿಕ ಸ್ಥಿತಿಗಳ ಅವರಿಗೆ ಅರಿವು. ಅಂಥ ಕೆಲಸವನ್ನು ಶಾಲೆ ಮಾಡಬೇಕು. ಇನ್ನು ಕೊನೆಯದಾಗಿ ನಮ್ಮ ದೇಶದ ಶಕ್ತಿ ಅಥವಾ ಆತ್ಮ ಅಂದರೆ ಆಧ್ಯಾತ್ಮ. ಈ ಆಧ್ಯಾತ್ಮ ಜಾಗೃತಿಯೂ ಆಗಬೇಕು. ಆಧ್ಯಾತ್ಮತೆಯಿಂದನೇ ಮನುಷ್ಯ ಎತ್ತರಕ್ಕೆ ಹೋಗ್ತಾನೆ. ಸ್ವಾಮಿ ವಿವೇಕಾನಂದರು ಇದನ್ನು ಹೇಳಿದ್ದಾರೆ. ಯಾವಾಗ ಮನುಷ್ಯನಲ್ಲಿ ಆಧ್ಯಾತ್ಮಿಕತೆ ಇರುವುದಿಲ್ಲ, ಅಂದರೆ ಪರರ ಬಗ್ಗೆ ಅನುಕಂಪ, ಇನ್ನೊಬ್ಬರಿಗೆ ನೋವಾದಾಗ ನನಗೂ ನೋವಾಗುತ್ತೆ ಅಂತೇಳುವಂಥ ಭಾವನೆ, ನಾನು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಇದೇ ಆಧ್ಯಾತ್ಮದ ಮೊದಲ ಪಾಠ. ಆ ರೀತಿಯ ಒಂದು ಆಧ್ಯಾತ್ಮಿಕತೆಯನ್ನು ನಮ್ಮ ಶಾಲೆಯಲ್ಲಿ ನಾವು ಕೊಡ್ತೇವೆ. ಹೀಗೆ ಪಂಚಮುಖದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡೋದು, ಅದು ಪಠ್ಯ ಜೊತೆಗೇ ಕೊಡ್ತಾ ಇದ್ದೀವಿ. ಅದೇನು ಪ್ರತ್ಯೇಕ ಅಲ್ಲ.
ನೀನು ಇಮೋಷನಲಿ ಇರಬೇಕು, ನೀನು ಇಂಟೆಲೆಕ್ಚುವಲಿ ಇರಬೇಕು, ನೀನು ಫಿಸಿಕಲಿ ಫಿಟ್ ಇರಬೇಕು, ಅಥವಾ ನೀನು ಸೈಕಲಾಜಿಕಲಿ ನಿಂದು ಡೆವಲಪ್ ಆಗಬೇಕು, ಅಥವಾ ಇಮೋಷನಲಿ ಅಥವಾ ಸ್ಪಿರಿಚುವಲಿ, ಆ ಥರ ಪ್ರತ್ಯೇಕ ಪಠ್ಯದ ಜೊತೆಗೆ ಅದನ್ನು ಜೊತೆಗೆ ಕೊಡೋದ್ರಿಂದ ಮಕ್ಕಳು ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ, ವ್ಯಕ್ತಿ ನಿರ್ಮಾಣ ಆಗುತ್ತೆ. ವ್ಯಕ್ತಿ ನಿರ್ಮಾಣದಿಂದ ಸಮಾಜ ನಿರ್ಮಾಣ, ದೇಶ ನಿರ್ಮಾಣ, ಇದರಿಂದ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಕಲ್ಪನೆ. ಈ ರೀತಿಯ ಒಂದು ಮಾಡೆಲ್ ಶಾಲೆಯನ್ನು ಮಾಡಿದಾಗ ಇಡೀ ಜಿಲ್ಲೆಗೆ ಇದೊಂದು ಮಾದರಿ ಶಾಲೆ. ಇಲ್ಲಿಂದ ಅನೇಕ ಒಳ್ಳೆಯ ಸಂಗತಿಗಳನ್ನು ಬೇರೆಯವರು ತಗೋಬೇಕು. ನಾವು ಇನ್ನೊಬ್ಬರ ಒಳ್ಳೆಯ ಸಂಗತಿಗಳನ್ನು ತಗೊಂಡು ಒಂದು ಪರಿಸರಕ್ಕೆ, ಸಮಾಜಕ್ಕೆ ಜಾಗೃತಿ ಉಂಟು ಮಾಡುವ ಒಂದು ಕೇಂದ್ರ ಆಗಬೇಕು ಅಂತ ನಮ್ಮ ಅಪೇಕ್ಷೆ. ಆ ರೀತಿಯ ಒಂದು ಪ್ರಯತ್ನ ರಾಷ್ಟ್ರೋತ್ಥಾನ ಇಲ್ಲಿ ಮಾಡ್ತಾ ಇದೆ. ಜನರ ಸಹಕಾರದಿಂದ ಇನ್ನಷ್ಟು ವ್ಯಾಪಕವಾಗಿ ನಮ್ಮ ಚಟುವಟಿಕೆಯನ್ನು ಬೆಳೆಸಬೇಕು ಅಂತ ಹೇಳುವಂಥ ಹಂಬಲ ನಮ್ಮದು. ನನಗನ್ಸುತ್ತೆ ನಮ್ಮ ಜನ ನಮ್ಗೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು, ಇದು ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕೊಂದು ಭದ್ರ ಬುನಾದಿ.